ಯಾರಿಷ್ಟ ಸರ್ ಇವಾಗ ಈ ಸೀಸನ್ ಅಲ್ಲಿ? ಗಿಲ್ಲಿ ಇಷ್ಟ ಆಗ್ತಾರೆ. ಛೋಟಾ ಪಟಾಕಿ, ರಕ್ಷಿತಾ ಶೆಟ್ಟಿ. ಭಾಷೆ ಸಂಪೂರ್ಣವಾಗಿ ಗೊತ್ತಿಲ್ಲದಿದ್ರು ಕೂಡ ದ ವೇ ಶಿ ಇಸ್ ಹ್ಯಾಂಡ್ಲಿಂಗ್ ಇಸ್ ವೆರಿ ಗುಡ್. ಯಾರು ವಿನ್ ಆಗ್ಬೇಕು ಸರ್? ನನಗೆ ಅಶ್ವಿನಿ ಅವರು ವಿನ್ ಆಗ್ಬೇಕು ಅಂತ. ರಕ್ಷಿತಾ ಗೆದ್ರು ಇನ್ನೂ ಖುಷಿ ಪಡ್ತೀನಿ, ಗಿಲ್ಲಿ ಗೆದ್ರು ಖುಷಿ ಪಡ್ತೀನಿ ನಾನು. ನನಗೆ ಅನ್ಸುತ್ತೆ ಗಿಲ್ಲಿ, ರಕ್ಷಿತಾ, ಅಶ್ವಿನಿ ಅವರ ಮಧ್ಯದಲ್ಲಿ ಒಂದು ಟೈಟ್ ಫೈಟ್ ಇರುತ್ತೆ. ಸರ್ ಕಷ್ಟನೇ ಸರ್ ಬಿಗ್ ಬಾಸ್? ತುಂಬಾ ಕಷ್ಟದ ಕೆಲಸ. ನೋಡೋದಂತೂ ಸ್ಕ್ರಿಪ್ಟೆಡ್ ಅದು ಇದು ಸಾಧ್ಯನೇ ಇಲ್ಲ. ಸರ್ ಕೊನೆಯದಾಗಿ ಬಿಗ್ ಬಾಸ್ ಹೋಗಿ ಬರ್ತೀರಿ, ಆ ನಂತರದಲ್ಲಿ ಜೀವನ ಹೇಗೆ ಬದಲಾಯಿತು? ಬಿಗ್ ಬಾಸ್ ಒಂದು ವರ್ಷ ಜೀವ ಬದಲಾಗುತ್ತಾ? ಅಲ್ಲಲ್ಲ ಸರ್, ಜೀವನ ಹೇಗೆ? ಬಿಗ್ ಬಾಸ್ ಒಂದು ಅದ್ಭುತವಾದಂಥ ವೇದಿಕೆ. ನಮ್ಮ ರಿಯಲ್ ಟ್ಯಾಲೆಂಟ್, ನಮ್ಮಲ್ಲಿ ಒಳಗಿರುವಂಥ ಸೂಕ್ತ ಪ್ರತಿಭೆ, ಮೊಬೈಲು, ಇನ್ನೊಂದು ಮತ್ತೊಂದು ಸಾಮಾಜಿಕ ಯಾವುದೇ ಡೇಟು ಗೀಟು ಏನು ಗೊತ್ತಿಲ್ಲದಂಗೆ ನಮ್ಮನ್ನು ನಾವು ಕಂಡುಕೊಳ್ಳುವಂಥ ಒಂದು ಜಾಗ. ವೈಯಕ್ತಿಕವಾಗಿ ನನಗೆ ತುಂಬ ಖುಷಿ ಕೊಟ್ಟಂಥ ಜಾಗ ಅದು. ಆ ಸೈಲೆನ್ಸು ಒಂದು 25 ದಿನ ನಾನೇನಿದ್ದೆ ನನಗೆ ಭಾಳಷ್ಟು ಖುಷಿಯನ್ನು ಕೊಟ್ಟಿದೆ. ಸಾಕಷ್ಟು ಜನಮನ್ನಣೆ ಕೂಡ ಕೊಟ್ಟಿದೆ. ನನ್ನಲ್ಲಿರುವಂಥ ವ್ಯಕ್ತಿತ್ವ, ನಾನೊಬ್ಬ ಜಾಣೇಶ, ಕಾಮಿಡಿಯನ್ನು, ಅಥವಾ ಮನಸಾರೆ ಬಟ್ಟೆ ಬೇಡ, ಹಾಸ್ಯ ಅಲ್ಲ, ಇವನಲ್ಲೂ ಕೂಡ ಒಬ್ಬ ಪ್ರಬುದ್ಧ ವ್ಯಕ್ತಿ ಇದ್ದಾನೆ, ಇವನೊಬ್ಬ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ ಅಂತ ತೋರಿಸಿದಂಥ ಜಾಗ ಅದು. ನಾನೊಬ್ಬ ಬಿಗ್ ಬಾಸ್ ರೆಗ್ಯುಲರ್ ವಾಚರ್. ಒಂದು ವೀಕೆಂಡಲ್ಲಿ ಸುದೀಪ್ ಅವ್ರು ನೋಡೋದು ಹಬ್ಬ. ಈ ನಡುವೆ ಅಂತೂ ಅವರು ಹಾಕುವಂಥ ಬಟ್ಟೆಗಳು, ಅವರ ಶೈಲಿ, ಅವರ ಆ ಗತ್ತು, ಆಮೇಲೆ ಅವ್ರ ಸ್ವ್ಯಾಗ್, ಅವ್ರನ್ನವ್ರು ಪ್ರೆಸೆಂಟ್ ಮಾಡುವಂಥ ರೀತಿ, ಸೊ ಎಕ್ಸಲೆಂಟ್. ಒನ್ ಆಫ್ ದ ಬೆಸ್ಟ್ ಬಿಗ್ ಬಾಸ್ ಹೋಸ್ಟರ್ ಅವರು ಇಡೀ ಇಂಡಿಯಾದಲ್ಲಿ ಈಸ್ ದ ನಂಬರ್ 1, ನೋ ಡೌಟ್. ಯಾಕಂದರೆ ಎಲ್ಲ ಮಲಯಾಳಮಲ್ಲೂ ನೋಡ್ತೀನಿ ನಾನು, ತಮಿಳಲ್ಲೂ ನೋಡ್ತೀನಿ, ಹಿಂದಿಯಲ್ಲೂ ನೋಡ್ತೀನಿ, ತೆಲುಗುಲೂ ನೋಡ್ತೀನಿ. ಆದರೆ ಅದು ಎಲ್ಲರನ್ನ ಮೀರಿಸುವಂತಹ ಕನ್ನಡ, ಅಂದರೆ ಅವರ ಆ ಸ್ಟೈಲ್, ಆ ಪ್ರೆಸೆಂಟೇಷನ್. ಆಮೇಲೆ ಎಲ್ಲೂ ಇರ್ಸುಬುರ್ಸಾಗೋ ರೀತಿ ಯಾರು ಕೂಡ ಮಾತಾಡೋದಿಲ್ಲ. ಆಮೇಲೆ ಭಾಳ ನ್ಯಾಯಸಮ್ಮತವಾಗಿ ಏನು ಮಾತಾಡಬೇಕು ಅದನ್ನು ನೇರವಾಗಿ ಮಾತಾಡುವಂಥದ್ದು. ನಾನು ಬಿಗ್ ಬಾಸ್ನ ವಾಚರ್. ನಾನು ಒಬ್ಬ ಅಭಿಮಾನಿ, ಒಬ್ಬ ಕಂಟೆಸ್ಟೆಂಟ್ ಆಗಿದ್ದುಕೊಂಡು ನಾನು ಈಗಲೂ ಕೂಡ ಬಿಗ್ ಬಾಸ್ನ ಸಮಸ್ಯೆ ನೋಡ್ತೀನಿ. ಯಾರಿಷ್ಟ ಸರ್ ಇವಾಗ ಈ ಸೀಸನ್ ಅಲ್ಲಿ? ನನಗೆ ಗಿಲ್ಲಿ ಇಷ್ಟ ಆಗ್ತಾರೆ. ಆಮೇಲೆ ತುಂಬ ಇಷ್ಟ ಆಗುವಂಥವ್ರು ಒಂದು ಛೋಟಾ ಪಟಾಕಿ, ರಕ್ಷಿತಾ ಶೆಟ್ಟಿ. ಅದು ಒಂದು ಯಾರು ಎಕ್ಸ್ಪೆಕ್ಟೇಷನ್ ಮಾಡದೆ ಅಂತ ಒಂದು ಬಾಂಬ್, ಅದು ಆಟಮ್ ಬಾಂಬ್. ಅದು ಒಂದು ಹಳ್ಳಿಗಾಡಿನ ಹುಡುಗಿ. ಕಷ್ಟ ಇದೆ ಅಷ್ಟು ಜನರ ಮಧ್ಯದಲ್ಲಿ ಇಷ್ಟು ವರ್ಷ, ಇಷ್ಟು ದಿನ, 100 ದಿನ ನಿಂತ್ಕೊಳ್ಳುವಂಥದ್ದು. ಯಾವುದೇ ಫೇಮು, ಇನ್ನೊಂದು ಮತ್ತೊಂದು ಗೊತ್ತಿಲ್ಲದೆ, ಭಾಷೆ ಸಂಪೂರ್ಣವಾಗಿ ಗೊತ್ತಿಲ್ಲದಿದ್ರು ಕೂಡ ದ ವೇ ಶಿ ಇಸ್ ಹ್ಯಾಂಡ್ಲಿಂಗ್ ಇಸ್ ವೆರಿ ಗುಡ್. ಅಶ್ವಿನಿ ಅವರು ನಮ್ಮ ಸ್ನೇಹಿತೆ, ಅವರು ಕೂಡ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ, ವ್ಯಕ್ತಿತ್ವ ತೋರಿಸ್ತಿದ್ದಾರೆ. ರಘು ಅವರನ್ನು ಕೂಡ ಇಷ್ಟಪಟ್ಟಿದ್ದೀರಿ. ಬಟ್ ಎಂಟರ್ಟೈನರ್ ಆಗಿ ಗಿಲ್ಲಿ ಇಟ್ಸ್ ಗುಡ್, ವೆರಿ ನೈಸ್ ಅಂತ ಅನಿಸ್ತದೆ. ಯಾರು ವಿನ್ ಆಗಬೇಕು ಸರ್? ಯಾರು ವಿನ್ ಆಗಬೇಕು ಅಂತ ಕೇಳ್ತಾ ಇದ್ದೀರಾ? ನನಗೆ ಅಶ್ವಿನಿ ಅವರು ವಿನ್ ಆಗಬೇಕು ಅಂತ ಆಸೆ ಇದೆ. ಯಾಕೆ ಸರ್? ಅದು ನನ್ನ ಒಂದು ವೈಯಕ್ತಿಕ ಕಾರಣ. ಆದರೆ ಆ ಗ್ರೂಪಲ್ಲಿ ಜಡ್ಜಿ, ನ್ಯೂ ಜನ್ರೇಷನ್, ಆಮೇಲೆ ಈ ಅದನ್ನು ಬಿಟ್ಟಂತ ಈ ನಮ್ಮ ಮಿಲೇನಿಯಂ ಯಾರಿದ್ದಾರೆ, ಅವ್ರ ಮಧ್ಯದಲ್ಲಿ ನಿಂತ್ಕೊಳ್ಳೋದು ಭಾಳ ಕಷ್ಟ ಇದೆ. ಅವರು ನಿಂತ್ಕೊಂಡಿದ್ದಾರೆ, ತಡೆದಿದ್ದಾರೆ, ಹೋರಾಡಿದ್ದಾರೆ. ಅವ್ರ ಸ್ಟ್ಯಾಂಡ್ ಕರೆಕ್ಟಾಗಿದೆ. ಕೆಲವು ವಿಚಾರದಲ್ಲಿ ಅವ್ರ ಸ್ಟ್ಯಾಂಡ್ ಭಾಳ ಚೆನ್ನಾಗಿದೆ. ಗೆಲ್ಲಬೇಕು, ಒಬ್ಬರು ಮಹಿಳಾ ಅಭ್ಯರ್ಥಿ ಗೆಲ್ಲಬೇಕು. ನಮ್ಮ ಸೀಸನಲ್ಲಿ ಶ್ರುತಿಯವ್ರು ಗೆದ್ದಿದ್ರು. ಈ ಸಲ ಅಶ್ವಿನಿ ಅವ್ರು ಗೆಲ್ಲಬೇಕು ಅಂತ ನನ್ನ ಆಸೆ. ರಕ್ಷಿತಾ ಗೆದ್ರು ಇನ್ನೂ ಖುಷಿ ಪಡ್ತೀನಿ, ಗಿಲ್ಲಿ ಗೆದ್ರು ಖುಷಿ ಪಡ್ತೀನಿ ನಾನು. ನನಗೆ ಅನಿಸ್ತದೆ ಗಿಲ್ಲಿ, ರಕ್ಷಿತಾ, ಅಶ್ವಿನಿ ಅವ್ರ ಮಧ್ಯದಲ್ಲಿ ಒಂದು ಟೈಟ್ ಫೈಟ್ ಇರುತ್ತೆ. ಟೈಟ್ ಫೈಟ್ ಇರುತ್ತೆ. ಜನರ ಮನಸ್ಸಲ್ಲಿ ಜನರನ್ನ ಆಲ್ರೆಡಿ ಅವ್ನು ಗೆದ್ಬಿಟ್ಟಿದ್ದಾನೆ. ಗಿಲ್ಲಿ ಅವರು ಗೆದ್ಬಿಟ್ಟಿದ್ದಾರೆ, ಇವರು ಗೆದ್ದಿದ್ದಾರೆ. ಆದರೆ ಬಿಗ್ ಬಾಸ್ನ ಆಟ ಬೇರೆ ಇದೆ, ಒಂದು ವ್ಯಕ್ತಿತ್ವದ ಆಟ ಇದು. ಹಾಗಾಗಿ ಲೆಟ್ ಸಿ ಏನಾಗುತ್ತೆ ನೋಡೋಣ. ಸರ್ ಕಷ್ಟನೇ ಸರ್ ಬಿಗ್ ಬಾಸ್? ತುಂಬ ಕಷ್ಟದ ಕೆಲಸ, ತುಂಬ ಕಷ್ಟದ ಕೆಲಸ. ನೀವು ನೋಡೋದಂತೂ ಸ್ಕ್ರಿಪ್ಟೆಡ್ ಅದು ಇದು ಸಾಧ್ಯನೇ ಇಲ್ಲ. ನೋಡಿ, ಎಲ್ಲೆಲ್ಲಿಂದಲೂ ಬಂದಂಥವ್ರ ಜೊತೆ ನೀವು ಯಾವುದೇ ಸಂಬಂಧಗಳು ಎಲ್ಲವನ್ನ ಬಿಟ್ಟು ಬೇರೆ ಜೊತೆ ಒಂದೇ ಕಿಚನ್ ಹಂಚ್ಕೊಂಡು ಒಂದೇ ರೂಮ್ ಮನೆಯಲ್ಲಿ 100 ದಿವಸ ಇರುವಂಥದ್ದು, 24x7 ಕ್ಯಾಮ್ರಾದ ಮಧ್ಯದಲ್ಲಿ ಇರುವಂಥದ್ದು. ಎಲ್ಲೂ ನೀವು ನಾಟಕ ಮಾಡಿದರೆ 1 ವಾರಕ್ಕೆ 2 ವಾರಕ್ಕೆ ಗೊತ್ತಾಗ್ಬಿಡುತ್ತೆ, ಉಳಿಯೋಕ್ಕೆ ಸಾಧ್ಯ ಇಲ್ಲ. 100 ದಿವಸ, 120 ದಿವಸ, 110 ದಿವಸ ನಿಂತ್ಕೊಳ್ಳೋದು ಭಾಳ ಕಷ್ಟದ ಕೆಲಸ. ತನ್ನ ವ್ಯಕ್ತಿತ್ವವನ್ನು ಉಳಿಸ್ಕೊಂಡು
ಅಲ್ಲಿ ಆಟ ಆಡಬೇಕು, ಟಾಸ್ಕ್ ಮಾಡಬೇಕು, ಅಲ್ಲಿ ಪ್ರತಿಯೊಂದು ಕೂಡ ನೀವು ನೋಡ್ದಂಗೆ ಯಾವುದೂ ಇರೋಲ್ಲ. ಎಷ್ಟೊತ್ತಿಗೆ ಎದ್ದೇಳ್ತೀವಿ, ಎಷ್ಟೊತ್ತಿಗೆ ಮಲಗ್ತೀವಿ ನಮ್ಗೆ ಗೊತ್ತಿರೋದಿಲ್ಲ. ನಾವು ಹೇಳಿದಷ್ಟು ಲಕ್ಸುರಿಯಾಗಿ ಊಟಗಳು ಸಿಕ್ಕೋಲ್ಲ. ಆ ಲಕ್ಸುರಿಗೋಸ್ಕರ ನಾವು ಹೊಡೆದಾಡಬೇಕಾಗುತ್ತೆ. ಕಷ್ಟದ ಕೆಲಸ ನಿಜವಾಗ್ಲೂ. ಬಿಗ್ ಬಾಸ್ ಈಸ್ ವೆರಿ ಟಫೆಸ್ಟ್ ಪ್ಲೇಸ್. ಹಾಗಾಗಿ ಅಲ್ಲಿ ಹೋಗಿ ತುಂಬ ಹೆಸರು ಮಾಡಿದವರು ಇದ್ದಾರೆ, ತುಂಬ ಹೆಸರನ್ನು ಕೆಡಿಸ್ಕೊಂಡವರು ಇದ್ದಾರೆ. ಇದ್ದಾರೆ. ಹಾಗಾಗಿ ಭಾಳ ಒಂದು ನಾಜೂಕಾದ ಆಟ, ಒಂದು ನೂಲು ಮೇಲೆ ನಡೆಯುವಂಥ ಆಟ. ಸ್ವಲ್ಪ ಈಗ ಇಂಬ್ಯಾಲೆನ್ಸ್ ಆದರೂ ಕೂಡ ಕೆಳಗೆ ಬೀಳ್ತಾ. ಅದರಲ್ಲಿ ನಿಜವಾಗ್ಲೂ ಕೂಡ ಈಗಿನ ಕಂಟೆಸ್ಟ್ ಎಲ್ಲರೂ ಕೂಡ ದೇ ಆರ್ ಡೂಯಿಂಗ್ ಎ ಗುಡ್ ವಂಡರ್ಫುಲ್ ಜಾಬ್. ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಬದುಕ್ತಾ ಇದ್ದಾರೆ. ಈಗ ಅಶ್ವಿನಿ ಅವರು ಅಂತ ಬಂದರೆ ನೇಮನ್ನ ನೆಗೆಟಿವ್ ಶೇಡಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಿದ್ದಾರೆ ಅಂತ ಅನ್ಸುತ್ತೆ. ನೋಡಿ, ಎಲ್ಲರೂ ಪಾಸಿಟಿವ್ ಆಗ್ಬಿಟ್ರೆ ನೆಗೆಟಿವ್ ಯಾರು? ನೋಡೋಕ್ಕೆ ಬೋರ್ ಆಗಿಬಿಡುತ್ತೆ ಅಲ್ಲ ಅಲ್ವಾ? ಅವ್ರ ವ್ಯಕ್ತಿತ್ವ ಅದು. ಎಲ್ಲದಕ್ಕೂ ಉರಿದು ಬೀಳುವಂಥದ್ದು, ಅವರು ಪ್ರೊಟೆಕ್ಟ್ ಮಾಡುವಂಥದ್ದು, ಧ್ವನಿ ಎತ್ತುವಂಥದ್ದು ಅವರ ವ್ಯಕ್ತಿತ್ವ. ಅದು ವ್ಯಕ್ತಿತ್ವವಾಗಿ ತೋರಿಸಿದ್ದಾರೆ ಅಷ್ಟೇ. ಅದು ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ. ನನಗಂತೂ ವ್ಯಕ್ತಿತ್ವಕ್ಕೆ ತುಂಬ ಇಷ್ಟ ಆಗಿದ್ದಾರೆ ಅವರು. ಮಧ್ಯದಲ್ಲಿ ಸ್ವಲ್ಪ ಇರಿಟೇಷನ್ ಆದರೂ ಕೂಡ ಈಗ ಅವರ ಸ್ಟ್ಯಾಂಡ್ ಕರೆಕ್ಟ್ ಆಗಿದೆ. ಡಬಲ್ ಸ್ಟ್ಯಾಂಡ್ಸ್ ಇಲ್ಲ ಅವರಿಗೆ. ಅವ್ರ ಬದ್ಧತೆಗೆ ಅವ್ರು ಕರೆಕ್ಟ್ ಆಗಿದ್ದಾರೆ ಅನ್ನೋದು ನನಗೆ ಅನಿಸ್ತಾ ಇದೆ. ಶಿ ಇಸ್ ಪ್ಲೇಯಿಂಗ್ ವೆರಿ ಗುಡ್. ಅವ್ರ ವ್ಯಕ್ತಿತ್ವ ನನಗೆ ತುಂಬ ಇಷ್ಟ ಆಗಿದೆ. ಅಶ್ವಿನಿ ಗೆದ್ದರೆ ಭಾಳ ಖುಷಿ ಪಡ್ತೀನಿ.